ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಅಂಕಿತಾ ಜೈನ್. ನಮ್ಮ ಕನ್ನಡದ ಹುಡುಗ ಅಂತಾನೆ ಫೇಮಸ್ ಆಗಿರುವ ರಾಕಿಂಗ್ ಸ್ಟಾರ್ ಯಶ್ ಅವರು ಸೀರಿಯಲ್ನಿಂದ ಹಿಡಿದು ಇವಾಗ ಗ್ಲೋಬಲ್ ಲೆವೆಲ್ ವರೆಗೂ ಕೂಡ ಬೆಳೆದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನ ಯಾರಾದರೂ ಒಂದು ಮಟ್ಟಿಗೆ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಅದು ನಮ್ಮ ಕನ್ನಡದ ಹುಡುಗ ರಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಹೇಳ್ಬೋದು. ಈಗ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಕನ್ನಡಿಗರು ಕೂಡ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಓಕೆ, ನಾಳೆ ಯಶ್ ಬರ್ಡೇ. ಏನ್ ಹೇಳ್ತೀರಾ ಯಶ್ ಬರ್ಡೇ? ಕನ್ನಡದ ಹುಡುಗ ಈ ಲೆವೆಲ್ ಮಟ್ಟಿಗೆ ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಮ್ಮ ಬಾಸ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾರೆ. ನಮ್ಮದು ವರ್ಲ್ಡಲ್ಲೆಲ್ಲ ತಗೊಂಡೋಗಿದ್ದಾರೆ. ಬೇಡ ಕಟ್ ಮಾಡಿ, ಯಾಕೋ ಭಯ ಆಗ್ತೈತೆ. ತುಂಬ ಖುಷಿ ಆಗುತ್ತೆ. ನಾನು ಅವ್ರ ತುಂಬ ದೊಡ್ಡ ಫ್ಯಾನ್. ಅಷ್ಟೇ. ತುಂಬಾ ಖುಷಿ ಆಗ್ತಾ ಇದೆಯಾ? ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬಸ್ ಡ್ರೈವರ್ ಮಗ. ನೆಕ್ಸ್ಟು ಟಾಕ್ಸಿಕ್ಸ್ ಫಿಲಮ್ ಫುಲ್ ವೈರಲ್ ಆಗಬೇಕು, ವರ್ಲ್ಡಿಗೆ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಓಕೆ, ಇವಾಗ ನಾನೊಂದು ಯಶ್ ಅವ್ರ ಫಿಲ್ಮ್ ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳ್ಬೇಕು. Okay, sir. ಓಕೆನಾ? ಮೊಗ್ಗಿನ ಮನಸ್ಸು ರಾಕಿ, ಮೊಗ್ಗಿನ ಮನಸ್ಸು, ಮೊಗ್ಗಿನ ಮನಸ್ಸು ಜಾನು, ಮೊಗ್ಗಿನ ಮನಸ್ಸು, ಜಾನು ಡ್ರಾಮಾ, ಡ್ರಾಮಾ, ಡ್ರಾಮಾ ಗಜಕೇಶರಿ, ಡ್ರಾಮಾ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆ್ಯಂಡ್ ಮಾಸ್ಟರ್ ಪೀಸ್, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್ ಆ್ಯಂಡ್ ಸಂತು ಸ್ಟ್ರೈಟ್ ಫಾರ್ವರ್ಡ್. ಸಂತು ಸ್ಟ್ರೈಟ್ ಫಾರ್ವರ್ಡ್. ಓಕೆ, KGF ಹಾಗೆ ಮೊಗ್ಗಿನ ಮನಸ್ಸು. KGF, KGF, ಟಾಕ್ಸಿಕ್. ಟಾಕ್ಸಿಕ್, ಮೇ ಬಿ ಟಾಕ್ಸಿಕ್. ಏನ್ ನಿರೀಕ್ಷೆ ಇದೆ? ಟಾಕ್ಸಿಕ್ ಫಿಲ್ಮ್ ಬರ್ತಾ ಇದೆ, ಇದೇ ಮಾರ್ಚ್ 19th. ಹೇಗಿರುತ್ತೆ ಅಂತ ಅನ್ಸುತ್ತೆ? ತುಂಬ ಕ್ರೇಜಿಯಾಗಿರುತ್ತೆ ಅನ್ಕೋತೀನಿ ಟಾಕ್ಸಿಕ್ಕು. ತುಂಬಾ ಖುಷಿ ಆಗ್ತಾ ಇದೆ. ಯಾ. ಓಕೆ, ನಿನ್ನ ಹೆಸರು? ಸ್ಪಂದನ. ನಿಮ್ಮ ಹೆಸರು? ದೀಕ್ಷಾ. ಓಕೆ, ಕನ್ನಡದ ಹುಡುಗ ರಾಕಿ ಬಾಯ್ ಅಂತಾನೆ ಫೇಮಸ್ ಆಗಿರೋ, ಇಡೀ ವರ್ಲ್ಡ್ ವೈಡೇ ಫೇಮಸ್ ಆಗಿದ್ದಾರೆ. ಏನು ಹೇಳ್ತೀರಾ? ಬರ್ಡೇ ಇದೆ ಅಂದರೆ ಕನ್ನಡ ಇಂಡಸ್ಟ್ರಿನ ಆ ರೇಂಜಿಗೆ ತಗೊಂಡೋಗಿದ್ದಾರೆ ಅಂದರೆ ಯಶ್ ಅವರು ತುಂಬ ಖುಷಿ ಆಗುತ್ತೆ. ಬಸ್ ಡ್ರೈವರ್ ಆಗಿ ಅವರು ಅಂದರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲ್ಕೊಂಡು ಅಷ್ಟು ಕಷ್ಟಪಟ್ಟು ಆ ಥರ ಬಂದಿದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿ ಅವರು ಅನ್ನೋಕ್ಕೂ ತುಂಬ ಖುಷಿ ಆಗುತ್ತೆ. ಅವ್ರು ಇನ್ನೂ ತುಂಬ ಲೆವೆಲಿಗೆ ಬೆಳಿಬೇಕು. ಅಂದರೆ KGF ಬಂದಮೇಲೆ ಈ ರಾಕಿಗಿನ ಹಳೇ KGF ಮುಂಚೆ ಇರೋ ಮೂವೀಸಲ್ಲಿ ಅವ್ರನ್ನ ಮಿಸ್ ಮಾಡ್ಕೊತಿದ್ದೀವಿ ನಾವು. ಕಿರಾತಕ ಆಗಿರ್ಬೋದು, ಕಿರಾತಕ ಮಾತ್ರ ಫುಲ್ ಸೈಕು. ಅವ್ರ ಕಾಮಿಡೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ ಥರ ಮೂವೀಸು ಸ್ವಲ್ಪ ಬೇಕು ಅನಿಸುತ್ತೆ. ಬಟ್ ಇದನ್ನ ಲೆವೆಲಿಗೆ ತಗೊಂಡೋಗಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಇವಾಗ ಟಾಕ್ಸಿಕ್ ಇದೆ, ಮಾರ್ಚ್ 19th ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗೋದಲ್ಲದೆ ಅದರಲ್ಲಿ 5 ಹೀರೋಯಿನ್ಸ್ ಇದ್ದಾರೆ. ಏನ್ ನಿರೀಕ್ಷೆ ಇರ್ಬೋದು? ಹೇಗಿರುತ್ತೆ ಅಂತ ಹೇಳಿ. KGF ಯಾವ ಲೆವೆಲಿಗೆ ಆಯ್ತಲ್ಲ ಅದೇ ಥರ ಇದನ್ನು ಇನ್ನೂ ಜಾಸ್ತಿ ಬೆಳಿಬೇಕು. ಅದರಲ್ಲೂ ನಮ್ಮ ಯಶ್ ಫ್ಯಾನ್ಸ್ ಅವ್ರ ಕಡೆಯಿಂದ ನಾವು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ನಿಮಗೆ ಬೆಸ್ಟ್ ಫಿಲ್ಮ್ ಯಾವುದು? ನನಗೆ ಆಲ್ಮೋಸ್ಟ್ KGF ಮುಂಚೆ ಆಗಿರೋದೆಲ್ಲನೂ ಈ KGF ಇಷ್ಟನೇ. ಬಟ್ ಮುಂಚೆ ಆಗಿರೋದೆಲ್ಲ ಇನ್ನು ಡ್ರಾಮಾ ಮೂವಿ, ಕಿರಾತಕ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮೊಗ್ಗಿನ ಮನಸ್ಸು, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಇಷ್ಟ. ಓಕೆ, ಟಾಕ್ಸಿಕ್ ಮೂವಿ ಯಾವ ರೀತಿಯಾಗಿರ್ಬೋದು ಹಾಗಾದ್ರೆ? ಯಾವ ರೀತಿ ಅಂದರೆ ಅದರಲ್ಲೂ ಒಂದು 5 ಸ್ವಲ್ಪ ಹೀರೋಯಿನ್ಸ್ ಇದ್ದಾರೆ. ಅಂದರೆ ನೋಡಿ ಮಾಡಬೇಕಷ್ಟೆ. ಯಾವ ಥರ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ. ಓಕೆ, ಹ್ಯಾಪಿ ಬರ್ಡೇ ರಾಕಿ ಬಾಯ್. ಥ್ಯಾಂಕ್ ಯು. ಈ ಲೆವೆಲ್ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಅಂದ್ರೆ ಖುಷಿ ಆಗ್ತಾ ಇದೆ. ಅದು ನಮ್ಮ ಕನ್ನಡ ಇಂಡಸ್ಟ್ರಿನ ಈ ಲೆವೆಲಿಗೆ ತಗೊಂಡು ಹೋಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಸೀರಿಯಲ್ ಎಲ್ಲ ಮಾಡಿ ಆಮೇಲೆ ಇವಾಗ ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನಮಗೆ ಖುಷಿ ಆಗೋಂಥ ವಿಷಯನೇ. ಯಾಕೆಂದರೆ ಅವರು ಎಷ್ಟು ಬಡತನದಿಂದ ಬಂದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದಾರಲ್ವಾ, ಅವ್ರ ತಾಯಿ ಆಗಲಿ ತಂದೆ ಆಗಲಿ ಎಷ್ಟು ಅಷ್ಟು ಡ್ರೈವರಿಂದ ಇದು ಮಾಡಿಕೊಂಡು ಇವಾಗ ಇಂಡಸ್ಟ್ರಿಗೆ ದೊಡ್ಡ ಹೀರೋನೇ ಆಗಿದ್ದಾರೆ ಅಂತಂದರೆ ಇವಾಗ ಬೇರೆ ಮತ್ತೆ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಅದಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಅವರು ನಾಳೆ ಅವ್ರ ಬರ್ಡೇ. ಸೊ ನನಗೆ ಫುಲ್ ಹ್ಯಾಪಿ. ನಾಳೆ ಅವ್ರದ್ದು ರಿಲೀಸ್ ಆಗಿದ್ದರೆ ಫುಲ್ ಫ್ಯಾನ್ಸ್ ಎಲ್ಲ ಫುಲ್ ಹಬ್ಬ ಫುಲ್ಲು ಖುಷಿ. ಅವತ್ತ ಎಲ್ಲ ಫುಲ್ಲು ಬೆಂಗಳೂರಲ್ಲಿ ಥಿಯೇಟ್ರೆಲ್ಲ ಇದಾಗಿರುತ್ತಿತ್ತು. ತುಂಬ ಖುಷಿ ಅನಿಸುತ್ತೆ. ಇನ್ನೂ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಫುಲ್ಲು ಬಾಲಿವುಡ್, ಹಾಲಿವುಡ್ ಎಲ್ಲದರಲ್ಲಿ ಫೇಮಸ್ ಆಗಲಿ ಅವರು. ಆಗುತ್ತೆ. ಇವಾಗ ಟಾಕ್ಸಿಕ್ ಮೂವಿ ಇದೇ ಮಾರ್ಚ್ 19th ರಿಲೀಸ್ ಆಗ್ತಾ ಇದೆ. ಹೇಗೆ ನಿರೀಕ್ಷೆ ಇದೆ ನಿಮಗೆ? ಎಕ್ಸೈಟ್ಮೆಂಟ್ ಅಂತೂ ತುಂಬ ಇದೆ. ಯಾವ ಥರ ಇದೆ ಅದರಲ್ಲಿ 5 ಹೀರೋಯಿನ್ಸ್ ಇದ್ದಾರಲ್ವಾ. ಸೊ ಯಾವ ಥರ ಯಾವ ಮಟ್ಟಿಗಿರ್ಬೋದು ಅನ್ನೋ ಎಲ್ಲ ಅಭಿಮಾನಿಗಳಿಗೂ
ಕುತೂಹಲ ಚೆನ್ನಾಗಿರುತ್ತಾ? ಕನ್ಫರ್ಮ್ ಆಗಿ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಓಕೆ, ಇವಾಗ ನಾನು ಯಶ್ ಅವರು ಇಲ್ಲಿ ತನಕ ಯಾವೆಲ್ಲ ಫಿಲ್ಮ್ ಮಾಡ್ಕೊಂಡು ಬಂದಿದ್ದಾರಲ್ವ ಅವನ್ನೆಲ್ಲ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಒಂದು ಈಗ ಮೊಗ್ಗಿನ ಮನಸ್ಸು, ಕಿರಾತಕ, ಅವೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಬೇಕು. ಓಕೆನಾ? ಮೊಗ್ಗಿನ ಮನಸ್ಸು, ಕಿರಾತಕ. ಮೊಗ್ಗಿನ ಮನಸ್ಸು. ಯಾಕೆ? ಯಾಕಂತ ಹೇಳಿ. ಕಿರಾತಕ ಅಂದ್ರೆ ಅವ್ರು ಅದರಲ್ಲಿ ಎಲ್ಲ ಕಿರಿಕ್ ಮಾಡ್ತಾ ಇರ್ತಾರೆ, ಅವ್ರು ಮಾತಾಡೋದು ಶೈಲಿ ಆಗಲಿ ಚೆನ್ನಾಗಿರುತ್ತೆ, ಅದು ಆ ಮೂವಿ ಇಷ್ಟ. ಕಿರಾತಕ ಇಷ್ಟ. ಕಿರಾತಕ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಯಾಕೆ ಮಿಸ್ಟರ್ ಆ್ಯಂಡ್ ಮಿಸಸ್ ಅದರಲ್ಲಿ ಅವರು ಲವ್ ಬರ್ಡ್ಸ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನನಗೆ ಆ ಮೂವಿ ಇಷ್ಟ. ಓಕೆ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಡ್ರಾಮಾ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಂತು ಸ್ಟ್ರೇಟ್ ಫಾರ್ವರ್ಡ್. ಸಂತೋಷ್ ಸ್ಟೇಟ್. ಯಾಕೆ ಸಂತು ಸ್ಟ್ರೇಟ್ ಫಾರ್ವರ್ಡ್? ಅದರಲ್ಲಿ ಇನ್ನೂ ಚೆನ್ನಾಗಿದೆ ಓಕೆ, ಆ ಮೂವಿ. ಸಂತು ಚೆನ್ನಾಗಿದೆ. ಸ್ಟ್ರೇಟ್ ಫಾರ್ವರ್ಡ್, KGF. ಸಂತೋಷ್ ಸ್ಟೇಟ್ ಫಾರ್ವರ್ಡ್. ಸಂತು ಸ್ಟ್ರೇಟ್ ಫಾರ್ವರ್ಡ್, ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್ನು ಚೆನ್ನಾಗಿದೆ. ಓಕೆ, ಮಾಸ್ಟರ್ ಪೀಸ್, KGF. KGF. ಓಕೆ, KGF ಮತ್ತೆ ಟಾಕ್ಸಿಕ್. ಇವಾಗ ಟಾಕ್ಸಿಕ್ ನೋಡ್ಬೇಕು, ನಾನು ಅದನ್ನೇ ಖುಷಿ ಪಡೋದು. ಓಕೆ, KGF ಗಿಂತನೂ ಕೂಡ ಟಾಕ್ಸಿಕ್ ಚೆನ್ನಾಗಿರುತ್ತೆ, ಪಕ್ಕ ಚೆನ್ನಾಗಿರುತ್ತೆ. ಓಕೆ, ಅವ್ರಿಗೊಂದು ದೊಡ್ಡ ವಿಶ್ ಮಾಡಿ ನಿಮ್ಮ ಕಡೆಯಿಂದ, ಅವ್ರು ನೋಡ್ತಿರ್ತಾರೆ. ವಿಶ್ ಯು ಹ್ಯಾಪಿ ಬರ್ಡೇ ಸರ್, ನಾನು ನಿಮ್ಮ ಅಭಿಮಾನಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್ ಫಾರ್ ಎವರ್. ಹಿಂಗೆ ಬೆಳೀತಾ ಇರಲಿ, ಅವ್ರನ್ನ ನೋಡ್ಕೊಂಡು ಇನ್ನೂ ಇನ್ಸ್ಪೈರ್ ಆಗಿ ಇನ್ನೂ ಸಾಕಷ್ಟು ಜನ ಬೆಳಿಬೇಕು ಅಂತ. ಹೌದು. ಓಕೆ, ನಾನು ಇವಾಗ ಒಂದು ಗೇಮ್ ಹೇಳ್ತೀನಿ. ಯಾವ ಫಿಲ್ಮ್ ಅವ್ರದ್ದು ಇಲ್ಲಿ ತನಕ ಯಾವ್ಯಾವ ಮೂವಿ ಮಾಡ್ಕೊಂಡು ಬಂದಿದ್ದಾರಲ್ವಾ, ಒಂದೊಂದೇ ನಾನು ನೇಮ್ ಹೇಳ್ತೀನಿ, ಅದು ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಬೇಕು. ಬಟ್ ಯಾಕೆ ಇಷ್ಟ ಅಂತಾನು ಹೇಳಬೇಕು. ಓಕೆನಾ? ಮೊಗ್ಗಿನ ಮನಸ್ಸು, ಕಿರಾತಕ. ಮುಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸು, ಡ್ರಾಮಾ. ಮುಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸು, ಸಂತು ಸ್ಟ್ರೇಟ್ ಫಾರ್ವರ್ಡ್. ಮುಗ್ಗಿನ ಮನಸ್ಸು. ಯಾಕೆ ಮೊಗ್ಗಿನ ಮನಸ್ಸು ಫಸ್ಟ್ ಇಷ್ಟ? ಅಂದರೆ ಟೀನೇಜ್ ಲೆವೆಲ್ ಹೆಂಗಿರುತ್ತೆ, ಏನೇನಿರುತ್ತೆ ಅದೆಲ್ಲ ಆ ಫಿಲಮಲ್ಲಿದೆ. ಓಕೆ, ಭಾವನೆಗಳಿಗೆ ಬೆಲೆ ಕೊಡುತ್ತೆ. ಸೊ ಡ್ರಾಮಾ, ಮಾಸ್ಟರ್ ಪೀಸ್ ನೋಡಿಲ್ವಾ? ನೋಡಿದ್ದೀನಿ. ಡ್ರಾಮಾ. ವೈ? ಅದರಲ್ಲಿರೋ ಡೈಲಾಗ್ಸ್ ಇಷ್ಟ. ಡ್ರಾಮಾ ಹಾಗೆ KGF. KGF. ಮಾಸ್ಟರ್ ಪೀಸ್, KGF. KGF, ಟಾಕ್ಸಿಕ್. ಟಾಕ್ಸಿಕ್ ನೋಡಿಲ್ಲ. ಅಲ್ಲ, ಟಾಕ್ಸಿಕ್ ಇನ್ನೂ ಬಂದಿಲ್ಲ. Okay. ಇದೇ ಮಾರ್ಚ್ 19th ರಿಲೀಸ್ ಆಗ್ತಾ ಇದೆ ಟಾಕ್ಸಿಕ್. ಅದರಲ್ಲೂ ಕೂಡ 5 ಹೀರೋಯಿನ್ಸ್ನ ಹಾಕೊಂಡು ಲೈಕ್ ಟಾಕ್ಸಿಕ್ ಮೂವಿ ಮಾಡ್ತಾ ಇದ್ದಾರೆ. ಹೇಗೆ ನಿರೀಕ್ಷೆ ಇರ್ಬೋದು, ಹೇಗಿರುತ್ತೆ ಅಂತ ಹೇಳಿ. KGF ಗಿಂತನೂ ಕೂಡ ಚೆನ್ನಾಗಿರ್ಬಹುದಾ? ಹಾಂ, ಮೇ ಬಿ, ಬಿಕಾಸ್ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದಾರಲ್ಲ, ಇದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಓಕೆ, ಹ್ಯಾಪಿ ಬರ್ಡೇ ಸರ್. ಯಶ್ ಅವರು ನಮಗೆ ತುಂಬ ಫೇವ್ರೇಟು. ಅವರು KGF ಮೂವಿ ಮಾತ್ರ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಅದೇ ಅಲ್ಲ, ಎಲ್ಲ ಮೂವಿನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹ್ಯಾಂಡ್ಸಮ್ ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ. ಕನ್ನಡದ ಹುಡುಗ ಈ ಲೆವೆಲ್ ಮಟ್ಟಿಗೆ, ಗ್ಲೋಬಲ್ ಲೆವೆಲ್ ಮಟ್ಟಿಗೆ ಬೆಳೆದಿದ್ದಾರೆ. ಅದು ಬಡತನದಿಂದ ಒಂದು ಗ್ಲೋಬಲ್ ಲೆವೆಲಿಗೆ ಬೆಳೆಯೋಕ್ಕೂ ಕೂಡ ತುಂಬಾ ಎಫರ್ಟ್ ಹಾಕಬೇಕು. ಆ ಲೆವೆಲ್ ತನಕ ಬೆಳೆದಿದ್ದಾರೆ. ಏನು ಟ್ಯಾಲೆಂಟು ಮತ್ತು ಅವ್ರದ್ದು ಹಾರ್ಡ್ ವರ್ಕು. ಓಕೆ, ಅವ್ರ ಮೂವಿ ಯಾವ್ದು ನೋಡಿದ್ದೀರಾ ನೀವು? ನಾವು ಲಾಸ್ಟ್ ನೋಡಿದ್ದು ಇದೆ KGF. ಓಕೆ, ಟಾಕ್ಸಿಕ್ ಇದೆ ಮಾರ್ಚ್ 19th ರಿಲೀಸ್ ಆಗುತ್ತೆ. KGF ಗಿಂತನೂ ಕೂಡ ಚೆನ್ನಾಗಿರ್ಬೋದಾ ಟಾಕ್ಸಿಕ್? ಅವ್ರದ್ದು ಎಲ್ಲ ಮೂವಿ ಚೆನ್ನಾಗಿರುತ್ತೆ. ಓಕೆ, ನೀವು ಕೂಡ ಒಂದು ದೊಡ್ಡ ಫ್ಯಾನ್. ಹೌದು. ನಿಮ್ಮ ಹೆಸರು? ರೇಣುಕಾ. ನೀವೇನು ಹೇಳ್ತೀರಾ ಯಶ್ ಯಶ್ ಅವ್ರ ಮೂವೀಸ್ ನನಗೂ ಇಷ್ಟ, ಎಲ್ಲ ನೋಡಿದ್ದೀವಿ ಅವ್ರ ಮೂವೀಸು. ಫಸ್ಟು ಸೀರಿಯಲ್ ಮಾಡ್ತಿದ್ರು, ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾರ್ಡ್ ವರ್ಕ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬೇರೆ ಆ್ಯಕ್ಟರ್ ಕಂಪೇರ್ ಮಾಡಿದರೆ ಚೆನ್ನಾಗಿ ಮಾಡ್ತಾರೆ. ಓಕೆ, ಅವ್ರ ಮೂವಿ ಯಾವ್ದು ಇಷ್ಟ ನಿಮಗೆ? KGF. ಇಲ್ಲಿ ತನಕನೂ ಕೂಡ ಮೊಗ್ಗಿನ ಮನಸ್ಸಾಗಿರ್ಲಿ, ಕಿರಾತಕ, ಡ್ರಾಮಾ, ಹಾಗೆ ತುಂಬಾನೇ ರಾಮಾಚಾರಿನೂ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟನಾ ಡ್ರಾಮಾ? ಯಾಕೆ ಡ್ರಾಮಾ ಇಷ್ಟ? ಚೆನ್ನಾಗಿರುತ್ತಲ್ವಾ ನೋಡೋಕ್ಕೆ. ಚೆನ್ನಾಗಿರ್ತಾರೆ. ಓಕೆ, ಇವಾಗ ಇದೇ ಮಾರ್ಚ್ 19th ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಹೇಗಿರ್ಬಹುದು ಅಂತ ಅನ್ಸುತ್ತೆ? KGF ಗಿಂತನೂ ಕೂಡ ಚೆನ್ನಾಗಿರ್ಬೋದಾ? ನೋಡಿದ್ದೀವಿ ಅದ್ರದ್ದು ಇದು ಎಲ್ಲ. ಅದೇ ನೆಕ್ಸ್ಟ್ ಬರುತ್ತೆ, ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ನೋಡೋಣ ಬಂದ್ಮೇಲೆ. ಆಲ್ ದ ಬೆಸ್ಟ್. ನೀವಿಬ್ರು ಕೂಡ ವಿಶ್ ಮಾಡಬೇಕು. ಆಲ್ ದ ಬೆಸ್ಟ್ ಯಶ್. ಹಾಗೆ ಬರ್ಡೇ ವಿಶ್. ಹ್ಯಾಪಿ ಬರ್ತ್ಡೇ ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕನ್ನಡಿಗರು ತುಂಬು ಹೃದಯದಿಂದ ಅವರ ಹುಟ್ಟು ಹಬ್ಬವನ್ನ ವಿಶ್ ಮಾಡಿದ್ದಾರೆ. ಹಾಗೆ ನಮ್ಮ ಸುಮನ್ ಟಿವಿ ಕನ್ನಡ ವತಿಯಿಂದ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.
ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.